ನೋಡಿ ಮತ್ತೊಂದು ಮೇಜರ್ ಸರ್ಜರಿ ಇದು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಎಸ್ಪಿಗಳ ವರ್ಗಾವಣೆ ಮಾಡಿತ್ತು ಮೊನ್ನೆ ರಾಜ್ಯ ಸರ್ಕಾರ. ಈಗ ಡಿವೈಎಸ್ಪಿಗಳ ಟ್ರಾನ್ಸ್ಫರ್ ಆಗಿದೆ. ಹೊಸ ವರ್ಷದ ಆರಂಭದಲ್ಲೇ ಡಿವೈಎಸ್ಪಿಗಳ ವರ್ಗಾವಣೆ ಆಗಿರುವಂಥದ್ದು. ಅಂತೂ ಇಂತೂ ಡಿವೈಎಸ್ಪಿಗಳ ಟ್ರಾನ್ಸ್ಫರ್ ಶುರುವಾಗೇ ಬಿಡ್ತು. ರಾಜ್ಯದ 19 ಡಿವೈಎಸ್ಪಿಗಳಿಗೆ ವರ್ಗಾವಣೆಯ ಭಾಗ್ಯ ಸಿಕ್ಕಿದೆ. ಯಾರ್ಯಾರು ಲಿಸ್ಟು? ಪ್ರವೀಣ್ ಎಂ ರಾಜ್ಯ ಗುಪ್ತವಾರ್ತೆ, ರಾಜಣ್ಣ ಡಿಜಿ ಬೀದರ್ ಉಪವಿಭಾಗ, ಬೆಳ್ಳಿಯಪ್ಪ ಕೆಯು ಕಾರ್ಕಳ ಉಪವಿಭಾಗ ಸೇರಿದಂತೆ 19 ಡಿವೈಎಸ್ಪಿಗಳ ಟ್ರಾನ್ಸ್ಫರ್ ಆಗಿದೆ. ವರ್ಗಾವಣೆಯ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಗಮನಿಸ್ತಾ ಇದ್ದೀವಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮತ್ತೊಂದು ಮೇಜರ್ ಸರ್ಜರಿ. ಮೊನ್ನೆ ಎಸ್ಪಿಗಳ ವರ್ಗಾವಣೆ ಮಾಡಿತ್ತು. ಯಾವತ್ತು ಹೊಸ ವರ್ಷದ ದಿನದಂದೇ ಜನವರಿ 1ನೇ ತಾರೀಕಿಗೆ ಆದೇಶ ಹೊರಬಿದ್ದಿತ್ತು. ಈಗ ಡಿವೈಎಸ್ಪಿಗಳ ವರ್ಗಾವಣೆ ಮೇಜರ್ ಸರ್ಜರಿ ಇದು. ಕೊನೆಗೂ ಸಹ ಡಿವೈಎಸ್ಪಿಗಳ ಟ್ರಾನ್ಸ್ಫರ್ ಆಗಿದೆ. ಸೊ ಅದರ ಲಿಸ್ಟು ಸಹ ಆರ್ಮ್ಯಾಕ್ಸ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಸೊ ನೋಡಿ ಲಿಸ್ಟ್ ನಾವು ತೋರಿಸ್ತಾ ಇದ್ದೀವಿ ಯಾರ್ಯಾರ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದು. ಇದು ನಿಜಕ್ಕೂ ಪೊಲೀಸ್ ಇಲಾಖೆಯನ್ನು ಮತ್ತೊಂದಿಷ್ಟು ಸದೃಢವಾಗಿಸಲು ಮತ್ತು ಸುಮಾರು ದಿನಗಳಿಂದ ಒಂದೇ ಕಡೆ ಇದ್ದರೆ ಏನಾಗೋಗುತ್ತೆ ಅಂದರೆ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗೋಗ್ಬಿಡುತ್ತೆ. ಆಮೇಲೆ ಹಿಡೀಲಿಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಹಂಗಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ನೋಡಿ ಗಣೇಶ್ ಎಂ ಹೆಗಡೆ ಆಂತರಿಕ ಭದ್ರತಾ ವಿಭಾಗ, ಇಲ್ಲಿಂದ ಇವರನ್ನು ಬಂಟ್ವಾಳ ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ವಿಜಯ್ ಪ್ರಸಾದ್ ಎಸ್ ಬಂಟ್ವಾಳ ಉಪವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಐಜಿಪಿ ಪಶ್ಚಿಮ ವಲಯ ಕಚೇರಿ ಮಂಗಳೂರು. ಗಿರಿಮಲ್ಲ ತಳಕಟ್ಟಿ ಸಿಐಡಿ ಘಟಕ, ಇಲ್ಲಿಂದ ಅವರನ್ನು ಹಾವೇರಿ ಜಿಲ್ಲೆಯ ಉಪವಿಭಾಗ ಸಿಐಡಿ ಘಟಕ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮುತ್ತಪ್ಪ ಎಸ್ ಪಾಟೀಲ್, ಪ್ರಕಾಶ್ ಆರ್, ಕೇಶವ್ ಮೂರ್ತಿ, ರವಿ, ಪ್ರವೀಣ್ ಎಂ, ಬಸು ಚೌಹಾಣ್, ವಿನಾಯಕ್ ಎನ್ ಶೆಟ್ಟಿಗೇರಿ, ನಾಗರಾಜ, ಬಸವರಾಜ್ ಯಲ್ಲಿಗಾರ, ಪ್ರಮೋದ್ ಕುಮಾರ್, ಅರುಣ್ ನಾಗೇಗೌಡ, ಪುಷ್ಪಲತಾ ಎನ್, ರಾಜಣ್ಣ ಡಿಜಿ, ರುದ್ರಪ್ಪ ಉಜ್ಜನಕೊಪ್ಪ, ಮೊಹಮ್ಮದ್ ಹಸ್ಮತ್ ಹಾಗೆ ಬೆಳ್ಳಿಯಪ್ಪ. ಒಟ್ಟು 19 ಡಿವೈಎಸ್ಪಿಗಳನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ.